ಬಳ್ಳಾರಿಯಲ್ಲಿ ಕ್ರೈಸ್ತ ನಿಗಮದ ವೆಬ್ಸೈಟ್ ಹಾಗೂ ಯೋಜನೆಗಳ ಪೋಸ್ಟರ್ ಬಿಡುಗಡೆ. ಸಮುದಾಯದ ಅಭಿವೃದ್ಧಿಗೆ ಹೊಸ ದಿಕ್ಕು. ಹೌದು ವೀಕ್ಷಕರೇ, ಬಳ್ಳಾರಿ ನಗರದ ಕೋಟೆ ಪ್ರದೇಶದಲ್ಲಿರುವ ಸಿಎಸ್ಐ ತೆಲುಗು ಚರ್ಚ್ನಲ್ಲಿ ಕರ್ನಾಟಕ ಕ್ರೈಸ್ತ ಸಮುದಾಯ ಅಭಿವೃದ್ಧಿ ನಿಗಮ ಆಶ್ರಯದಲ್ಲಿ ಆನ್ಲೈನ್ ಅರ್ಜಿ ವೆಬ್ಸೈಟ್ ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಇಂದು ಧಾರ್ಮಿಕ ಹಾಗೂ ಸಾಮಾಜಿಕ ವಾತಾವರಣದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮಕ್ಕೆ ಕ್ರೈಸ್ತ ಸಮುದಾಯದ ಹಿರಿಯ ಧಾರ್ಮಿಕ ಮುಖಂಡರಾದ ಫಾದರ್ ಡಾಕ್ಟರ್ ಬಿಷಪ್ ಮತ್ತು ಜೆಜೆ ರವಿಕುಮಾರ್, ರಾಜ್ಯ ಕ್ರೈಸ್ತ ಸಮುದಾಯ ಅಭಿವೃದ್ಧಿ ನಿಗಮ ಜಿಲ್ಲಾ ವ್ಯವಸ್ಥಾಪಕರಾದ ಮೆಹಬೂಬ್ ಬಾಷಾ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಿಗಮದ ನೂತನ ವೆಬ್ಸೈಟ್ ಅನ್ನು ಅಧಿಕೃತವಾಗಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬಿಷಪ್ ಅವರು ಮಾತನಾಡುತ್ತಾ ಹೇಳಿದರು, ಸರ್ಕಾರ ಮತ್ತು ನಿಗಮದ ಸಹಕಾರದೊಂದಿಗೆ ಕ್ರೈಸ್ತ ಸಮುದಾಯದ ಹಿತಾಸಕ್ತಿಗಾಗಿ ಅನೇಕ ಯೋಜನೆಗಳು ಕಾರ್ಯಗತವಾಗುತ್ತಿವೆ. ಈಗ ಆನ್ಲೈನ್ ವೇದಿಕೆಯ ಮೂಲಕ ಜನರು ಮನೆ ಬಾಗಿಲಲ್ಲೇ ಯೋಜನೆಗಳ ಮಾಹಿತಿ ಪಡೆಯುವಂತಾಗಿದೆ. ಇದು ಕ್ರೈಸ್ತ ಸಮುದಾಯದ ಪ್ರಗತಿಯ ಹೊಸ ಯುಗಕ್ಕೆ ದಾರಿ ಮಾಡಿಕೊಡಲಿದೆ ಎಂದರು. ಅವರು ಮುಂದುವರೆದು ಯುವಕರು ಮತ್ತು ಉದ್ಯಮಶೀಲತೆಯಲ್ಲಿ ಮುಂಚೂಣಿಯಾಗಬೇಕು. ಮಹಿಳೆಯರು ಸ್ವಾವಲಂಬನೆ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ನಿಗಮದ ಮೂಲಕ ಸರ್ಕಾರ ನೀಡುತ್ತಿರುವ ಸಾಲ ಹಾಗೂ ತರಬೇತಿ ಕಾರ್ಯಕ್ರಮಗಳನ್ನು ಎಲ್ಲರೂ ಪ್ರಯೋಜನ ಪಡಿಸಿಕೊಳ್ಳುವುದು ಅಗತ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆಎಂಡಿಸಿ ಜಿಲ್ಲಾ ವ್ಯವಸ್ಥಾಪಕ ಮೆಹಬೂಬ್ ಮಾತನಾಡಿ, ನಿಗಮದಡಿ ಬಡ ಹಾಗೂ ಹಿಂದುಳಿದ ಕ್ರೈಸ್ತ ವರ್ಗದವರಿಗೆ ವಿದ್ಯಾರ್ಥಿ ಅರಿವು, ಉದ್ಯೋಗ, ತರಬೇತಿ, ಸ್ವಯಂ ಉದ್ಯೋಗ ಮತ್ತು ಸ್ವಾವಲಂಬಿ ಸಾರಥಿ ಸ್ವಸಹಾಯ ಗುಂಪು ಮಹಿಳೆಯರಿಗೆ ವಿವಿಧ ಯೋಜನೆಗಳು ಲಭ್ಯವಿದೆ. ಹೆಚ್ಚಾಗಿ ಅರ್ಜಿ ಸಲ್ಲಿಸಿ ಯೋಜನೆಗಳ ಪ್ರಯೋಜನ ಪಡೆಯಬಹುದು ಎಂದು ವಿವರಿಸಿದರು. ಅವರು ಮುಂದುವರೆದು ಬಳ್ಳಾರಿ ಜಿಲ್ಲೆಯಲ್ಲಿ ನೂರಾರು ಫಲಾನುಭವಿಗಳು ಈಗಾಗಲೇ ನಿಗಮದ ಯೋಜನೆಗಳಿಂದ ಪ್ರಯೋಜನ ಪಡೆದಿದ್ದಾರೆ. ಇನ್ನಷ್ಟು ಜನರನ್ನು ಸಂಪರ್ಕಿಸಲು ಈ ಹೊಸ ವೆಬ್ಸೈಟ್ ಸಹಕಾರಿಯಾಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಚರ್ಚ್ನ ಫಾದರ್ಗಳಾದ ಲಿಯೋ ಮೈಕಲ್, ಜಾಫ್ರಿ ಕುಮಾರ್, ರವಿ ಕ್ರಿಶ್ಚಿಯನ್, ಮುರುಗೇಶ್ ರತ್ನಕುಮಾರ್, ಕಾಂಗ್ರೆಸ್ ಮುಖಂಡರಾದ ಸೆಲಾಸ್ಟಿನ್, ಶ್ಯಾಮ್ಯುಯಲ್, ಸುರೇಶ್, ವಿಜಯಾನಂದ, ಭಾಸ್ಕರ್, ಶ್ಯಾಮ್ ಕ್ರಿಸ್ತನ, ಹಿರಿಯರು, ಮಹಿಳಾ ಸಂಘದ ಪ್ರತಿನಿಧಿಗಳು, ಯುವಕರ ಸಂಘದ ಸದಸ್ಯರು ಹಾಗೂ ನಿಗಮದ ಸ್ಥಳೀಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ಬಿಷಪ್ ಸರ್ ಅವರು. ನನ್ನ ಹೆಸರು ಜೆಜೆ ರವಿಕುಮಾರ್ ಅಂತ, ಕರ್ನಾಟಕ ಕ್ರೈಸ್ತ ಸಮುದಾಯ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿದ್ದೀನಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಕೆಜೆ ಜಾರ್ಜ್ ಅವರ ನೇತೃತ್ವದಲ್ಲಿ ನಮ್ದು ಒಂದು ಕಾರ್ಪೊರೇಷನ್ ಸ್ಥಾಪನೆ ಆಗಿದೆ. ಆ ಕಾರ್ಪೊರೇಷನ್ ಅಲ್ಲಿ ನಮಗೆ 250 ಕೋಟಿ ರೂಪಾಯಿ ಸರ್ವರ್ಗೆ ಸಮಪಾಲು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ನಮಗೆ 250 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ. ಇದು ನಮ್ಮಲ್ಲಿ ಕೆಲವೊಂದು ಯೋಜನೆಗಳು ಅವರು ಇದು ಮಾಡಿದ್ದಾರೆ. ಆ ಯೋಜನೆಗಳು ನಮ್ಮ ಕ್ರೈಸ್ತರಿಗೆ ತಲುಪಿಸಲಿ ಅಂತೇಳಿ ಈ ಒಂದು ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ಮೊದಲಾಗಿ ತುಂಬಾ ಕೃತಜ್ಞತೆಗಳು. ಇವತ್ತು ಅದರ ಪರವಾಗಿ ನಾವು ಒಂದು ವೆಬ್ಸೈಟ್ ನ ಲಾಂಚ್ ಮಾಡಿದ್ದೀವಿ. ಎಲ್ಲ ನಮ್ಮ ಧರ್ಮಗುರುಗಳು ಮತ್ತೆ ನಮ್ಮ ಬಿಷಪ್ ಅವರ ನೇತೃತ್ವದಲ್ಲಿ ಆ ಒಂದು ವೆಬ್ಸೈಟ್ ನ ಲಾಂಚ್ ಮಾಡಿದ್ದೀವಿ. CSI ತೆಲುಗು ಚರ್ಚ್ ಸಭಾಂಗಣದಲ್ಲಿ ಆ ವೆಬ್ಸೈಟ್ ನ ನಾವು ಲಾಂಚ್ ಮಾಡಿದ್ವಿ.